ನಾನು ಒಳಗಾಗಿದ್ದೇನೆ. ನನ್ನ ಪತಿಯವರಿಗೆ ನನಗೆ ನಾನಾ ರೀತಿಯಲ್ಲಿ ಬುದ್ಧಿ ಹೇಳಿದರು. ಆ ಜಿಂಕೆ ಅದು ನಿಜವಾದ ಜಿಂಕೆಯಲ್ಲ, ಹಲವಾರು ಕಥೆಗಳನ್ನು ಹೇಳುವ ಮೂಲಕ ನನಗೆ ಬುದ್ಧಿವಾದಗಳನ್ನು ಹೇಳಿದರು. ಅವರ ಉಪದೇಶದ ಮಾತುಗಳನ್ನು ನಾನು ಕೇಳಲಿಲ್ಲ. ಹಾಗೆ ಲಕ್ಷ್ಮಣನು ಕೂಡ ನನಗೆ ಎಚ್ಚರಿಸಿದ, ಅಮ್ಮ, ಇದು ಕಪಟದ ಕೂಗು, ಇದು ನಿಜವಾಗಿಯೂ ನಿಮ್ಮ ಗಂಡನ ಕೂಗಲ್ಲ. ಅವನ ಮಾತನ್ನು ನಾನು ಧಿಕ್ಕರಿಸಿದೆ. ಅಷ್ಟಕ್ಕೆ ಮಾತ್ರವಲ್ಲ, 7 ಗೆರೆಗಳನ್ನು ಕೂಡ ನಾನು ದಾಟಿ ಹೊರಗೆ ಬಂದೆ. ಈಗ ಅರ್ಥವಾಯಿತು ನಾನು ಮೋಸ ಹೋಗಿದ್ದೇನೆ ಎಂಬುದಾಗಿ. ಓ ಮೃಗಗಳಿರ, ಓ ಪಕ್ಷಿಗಳಿರ, ಕಿನ್ನರರೇ, ಕಿಂಪುರುಷರೇ, ದೇವತೆಗಳಿರೇ, ಇದೋ ಈ ಸೀತಾ ಮಾತೆಯನ್ನು ರಕ್ಷಿಸಿರಿ. ಬನ್ನಿರಿ, ನನಗೆ ಯಾರಿಲ್ಲವೇ ರಕ್ಷಣೆಯನ್ನು ಕೊಡಿರಿ.